ಆಂಜನೇಯ ಸ್ವಾಮಿಯನ್ನು ಅಚಲ ನಂಬಿಕೆಯ ಜೀವಂತ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಯಾವ ವ್ಯಕ್ತಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾನೋ ಅವನು ತನ್ನ ಜೀವನದುದ್ದಕ್ಕೂ ಆಂಜನೇಯ ಸ್ವಾಮಿಯಿಂದ ರಕ್ಷಣೆಯನ್ನು, ಶಕ್ತಿಯನ್ನು ಮತ್ತು ಆಂತರಿಕ ಧೈರ್ಯವನ್ನು ಪಡೆದುಕೊಳ್ಳುತ್ತಾನೆ. ಆದರೆ ಇವೆಲ್ಲವನ್ನು ನಾವು ಆಂಜನೇಯ ಸ್ವಾಮಿಯಿಂದ ಪಡೆದುಕೊಳ್ಳಬೇಕಾದರೆ ಮೊದಲು ನಾವು ಆತನನ್ನು ಭಕ್ತಿಯಿಂದ, ನಿಸ್ವಾರ್ಥ ಮನೋಭಾವದಿಂದ, ಸೇವೆಯಿಂದ ಮತ್ತು ನಿಷ್ಠೆಯಿಂದ ಪೂಜೆಯನ್ನು ಮಾಡಬೇಕು. ಹನುಮಂತನು ಅಪಾರ ಗುಣಗಳನ್ನು ಹೊಂದಿರುವವನು. ಅವನ ಅಂತಹ ಗುಣಗಳಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ಸೇವೆಯನ್ನು ಮಾಡುವ ಗುಣವೂ ಒಂದಾಗಿದೆ. ಹನುಮಂತನು ಇತರರಿಂದ ಏನನ್ನೂ ಬಯಸದೆ ಅವರಿಗೆ ಸಹಾಯವನ್ನು ಮಾಡುತ್ತಿದ್ದನು. ರಾಮಾಯಣದಲ್ಲೂ ಕೂಡ ಆತನು ರಾಮನಿಂದ ತಾನು ಮಾಡಿದ ಸಹಾಯಕ್ಕೆ ಪ್ರತಿಯಾಗಿ ಏನನ್ನೂ ಬಯಸಿದವನಲ್ಲ. ರಾಮನ ಸೇವೆಯೊಂದೇ ಆತನ ಸೇವೆಯಾಗಿತ್ತು. ಆತನು ಬಯಸಿದ್ದು ಮನಸ್ಸು ಮಾಡಿದ್ದರೆ ರಾಮನಿಗೆ ಮಾಡಿದ ಸಹಾಯದ ಪ್ರತಿಯಾಗಿ ಲಂಕಾಧಿಪತಿಯಾಗುವ ಆಸೆಯನ್ನು ಹೇಳಿಕೊಳ್ಳಬಹುದಾಗಿತ್ತು. ಆದರೆ ಅವನು ಹಾಗೆ ಮಾಡಿದವನಲ್ಲ. ಹನುಮಂತನು ನಮ್ಮಿಂದ ಕೂಡ ಇದನ್ನೇ ನಿರೀಕ್ಷಿಸುತ್ತಾನೆ. ಪ್ರತಿನಿತ್ಯ ನಾವು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದು, ಅಗತ್ಯವಿರುವವರಿಗೆ ಹಾಗೂ ಅಸಹಾಯಕರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡುವುದು ಹನುಮಂತನು ನಿಮ್ಮ ಮೇಲೆ ಅವನ ಆಶೀರ್ವಾದವನ್ನು ಇಡುವ ರೂಪವಾಗಿದೆ. ಶುದ್ಧ ಮನಸ್ಸಿನಿಂದ ನಾವು ಇತರರಿಗೆ ಏನೇ ಸಹಾಯ ಮಾಡಿದರೂ ದೇವರು ಅದಕ್ಕೆ ತಕ್ಕ ಫಲವನ್ನು ನಿಮಗೆ ನೀಡುತ್ತಾನೆ. ಹನುಮಾನ್ ಚಾಲೀಸವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಅತ್ಯಂತ ಜನಪ್ರಿಯ ಸ್ತೋತ್ರವಾಗಿದೆ. ಹನುಮಾನ್ ಚಾಲೀಸವು ತುಳಸಿದಾಸರು ರಚಿಸಿದ 40 ಸಾಲುಗಳ ಸ್ತೋತ್ರವಾಗಿದೆ. ಹನುಮಾನ್ ಚಾಲೀಸವು ಆಂಜನೇಯ ಸ್ವಾಮಿಯೊಂದಿಗೆ ಸಕಲ ಸಂಪರ್ಕವನ್ನು ಸಾಧಿಸಲು ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ. ಹನುಮಾನ್ ಚಾಲೀಸವನ್ನು ನೀವು ಪ್ರತಿನಿತ್ಯ ಮುಂಜಾನೆ ಸಮಯದಲ್ಲಿ ಅಥವಾ ಮಲಗುವ ಮುನ್ನ ಪಠಿಸಬೇಕು. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರಾಗುವುದು, ಎಲ್ಲ ಮಾರ್ಗಗಳಿಂದಲೂ ರಕ್ಷಣೆ ದೊರೆಯುವುದು. ಜೀವನದಲ್ಲಿ ಸ್ಥಿರತೆಯನ್ನು ಹಾಗೂ ಪರಿಪೂರ್ಣ ಭಕ್ತಿಯನ್ನು ಸಾಧಿಸಲು ಇದು ಸಹಾಯಕಾರಿಯಾಗಿದೆ. ಆಂಜನೇಯ ಸ್ವಾಮಿಯು ಮಹಾನ್ ಶಕ್ತಿವಂತ ದೇವರು. ಆತನ ಶಕ್ತಿ ಮುಂದೆ ಎಲ್ಲ ದೇವರು ಮತ್ತು ದೇವತೆಗಳು ತಲೆಬಾಗುತ್ತಿದ್ದರು. ಅಷ್ಟು ಮಾತ್ರವಲ್ಲ, ಅವನನ್ನು ಎಲ್ಲ ದೇವರು ಮತ್ತು ದೇವತೆಗಳಿಗೆ ಹೋಲಿಸಿದರೆ ಹೆಚ್ಚು ವಿನಮ್ರನಾಗಿದ್ದನು. ಆಂಜನೇಯ ಸ್ವಾಮಿ ಅಗಾಧವಾದ ಶಕ್ತಿಯನ್ನು ಹೊಂದಿದ್ದರೂ ಕೂಡ ಎಂದಿಗೂ ಅವನು ತನ್ನ ಶಕ್ತಿಯ ಮೇಲೆ ಹೆಮ್ಮೆಯನ್ನು ಇಟ್ಟುಕೊಂಡವನಲ್ಲ. ತನ್ನ ಶಕ್ತಿಯ ಬಗ್ಗೆ ಗರ್ವಪಟ್ಟವನಲ್ಲ. ಯಾವ ವ್ಯಕ್ತಿ ತನ್ನ ಶಕ್ತಿ ಮತ್ತು ನಮ್ರತೆಯ ನಡುವೆ ಸಮತೋಲನವನ್ನು ಸಾಧಿಸುತ್ತಿರುತ್ತಾನೋ ಅವನ ಬಗ್ಗೆ ಆಂಜನೇಯ ಸ್ವಾಮಿ ವಿಶೇಷವಾದ ಗೌರವವನ್ನು ಇಟ್ಟುಕೊಂಡಿರುತ್ತಾನೆ. ಅಹಂಕಾರಕ್ಕಿಂತ ದಯೆಯನ್ನು ನಾವು ಯಾವಾಗ ಆರಿಸಿಕೊಳ್ಳುತ್ತೇವೋ ಆಗ ನಮಗೆ ಆಂಜನೇಯ ಸ್ವಾಮಿಯ ಅನುಗ್ರಹ ದೊರೆತಂತಾಗುತ್ತದೆ.